ಸೊ ಇಂತಹ ಅದ್ಭುತವಾಗಿರ್ತಕ್ಕಂತಹ ಮಂತ್ರವನ್ನ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ತಿಳಿದುಕೊಂಡಿದ್ದೇವೆ. ಅದಕ್ಕೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಒಂದೊಂದು ಭಾಗವನ್ನ ಹೇಳ್ತಾರೆ. ಸೊ ಆ ಎಲ್ಲ ಭಾಗಗಳನ್ನ ನಾವು ಅರ್ಥ ಮಾಡ್ಕೊಂಡು ಹೋದ್ವಿ ಅಂತಂದ್ರೆ ನಮಗ್ ಗೊತ್ತಾಗ್ತದೆ ಏನಪ್ಪಾ ಅಂತಂದ್ರ ಜೀವನದೊಳಗೆ ಆ ಒಂದು ಮಂತ್ರವಿದ್ಯೆಯಿಂದ, ಯಾಕಂದ್ರೆ ಮೊದ್ಲೇಕಿನ ಕಾಲದೊಳಗೆಲ್ಲ ಮಂತ್ರವಿದ್ಯೆನೇ ಇತ್ತು. ಸೊ ಆ ಮಂತ್ರವಿದ್ಯೆಯಿಂದ ಯಾರಿಗೋ ಶಾಪ ಕೊಟ್ಬಿಟ್ವಿ ಅಂತಂದ್ರೆ ಶಾಪ ಆಗ್ತಿತ್ತು, ಯಾರಿಗೋ ಅನುಗ್ರಹ ಮಾಡಿದ್ವಿ ಅಂತಂದ್ರೆ ವರರೂಪೇಣ ಅದನ್ನ ಕೊಡ್ತಿದ್ವಿ. ಆದ್ರೆ ಈಗ ಕ್ರಮೇಣ ಹೆಂಗ್ ಬಂದ್ಬಿಟ್ಟದ ಅಂತಂದ್ರ ತಂತ್ರಯುಗ ಬಂದ್ಬಿಟ್ಟಿದೆ. ಈ ರೀತಿಯಾಗಿ ತಂತ್ರಯುಗದೊಳಗೆ ನಾವಿದ್ದಾಗ ಮಂತ್ರಯುಗವನ್ನ ನಾವು ನೆನಪಾಡ್ತಾ ಇದ್ದೇವೆ. ಆದ್ರೆ ಇದು ಕಲಿಯುಗದೊಳಗೆ ಹೆಂಗಾಗ್ತದ ಅಂತಂದ್ರ ಎಲ್ಲವೂ ಹೊಳ್ಳಿ ರಿಪೀಟ್ ಆಗ್ತದೆ. ದ ಹಿಸ್ಟ್ರಿ ರಿಪೀಟ್ಸ್ ಅಂತ ಏನ್ ಹೇಳ್ತಾರೆ ಅದಾಗ್ತದೆ. ಸೊ ಆ ಕಾರಣದಿಂದ ಏನಾಗ್ತದೆ, ಹೊಳ್ಳಿ ಮತ್ತೆ ಮಂತ್ರಯುಗ ಬರ್ತದೆ. ಸೊ ಈ ಮಂತ್ರಯುಗ ಬಂದಾಗ ಹೆಂಗಾಗ್ತದೆ, ಮತ್ತೆ ಮಂತ್ರಗಳಿಂದಲೇನೆ ಎಲ್ಲ ಫಲವಾಗುವುದು. ಅದಕ್ಕೆ ಹೇಳ್ತಿರ್ಬೇಕಾದ್ರೆ ದಾಸರು ಹೇಳ್ತಾರೆ ಏನು, ಕಲ್ಲಿನಿಂದಲೇ ಸರ್ವ ಫಲವಾಗುವುದು, ಕಲ್ಲು ಭಜಿಸಿದರೆ ಕೈವಲ್ಯ ತೋರುವುದು, ಕಲ್ಲಿನಿಂದಲೇ ಸರ್ವ ಫಲವಾಗುವುದು. ಸೊ ಕಲ್ಲಿನಿಂದಲೇನೆ ಎಲ್ಲ ರೀತಿಯಾದಂತಹ ಫಲವು ನಮಗೆ ಸಿಗ್ತದೆ. ಸೊ ಅದಕ್ಕೆ ಕಲ್ಲು ಭಜಿಸಿದರೆ ಕೈವಲ್ಯವನ್ನ ತೋರ್ತದೆ. ಏನು ಕಲ್ಲು ಭಜನೆ ಮಾಡೋದು ಅಂತಂದ್ರೆ ಏನು ಅಂತಂದ್ರೆ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ ಶಾಲಿಗ್ರಾಮಗಳು, ಲಿಂಗ ಪೂಜೆ. ಸೊ ಇಂತಹ ಏನು ಸನಾತನ ಕಾಲದಿಂದ ಭಜನೆ ಕೀರ್ತನೆ ಮಾಡ್ಕೊಂಡು ಬಂದಿದ್ದಾರೆ. ಸ್ವಯಂ ವ್ಯಕ್ತ ಮಹೀತಲೆ ಅಂತನ್ನುವಂತೆ ಆ ಭಗವಂತ ಸ್ವಯಂ ವ್ಯಕ್ತ ಮೂರ್ತಿಯಾಗಿ ನಿಂತುಕೊಂಡಂತಹ ಸ್ಥಾನಗಳನ್ನ ನಾವೇನೇನ್ ನೋಡ್ತೇವೆ. ಸೊ ಆ ಎಲ್ಲ ಸ್ಥಾನಗಳಲ್ಲಿಯೂ ಕೂಡ ಆ ಸ್ವಾಮಿಯ ಸಾನ್ನಿಧ್ಯವಿರ್ತದೆ. ಇಂತಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾವು ಮಾಡುವಂತಹ ಈ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಮಗೆ ಶ್ರೇಯೋಭಿವೃದ್ಧಿಯನ್ನ ತಂದ್ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಏನಿದೆ ಅಂತಂದ್ರೆ ವಿಶೇಷವಾಗಿ ಜ್ವರವನ್ನ ಪರಿಹರಿಸ್ಕೊಳ್ಳಿಕ್ಕೆ ವಿಶೇಷವಾಗಿ ಜ್ವರ ಪರಿಹಾರಕವಾಗಿರ್ತಕ್ಕಂತಹ ಮಂತ್ರ ಇದಾಗಿದೆ. ಆದ ಕಾರಣ ತಾವೆಲ್ಲರೂ ಕೂಡ ತಪ್ಪದೆ ದಕ್ಷಿಣಾಮೂರ್ತಿಯ ಈ ಮಂತ್ರವನ್ನ ಜಪಿಸಿ ನಿಮಗೆ ಎಲ್ಲ ರೀತಿಯಾದಂತಹ ಅನುಕೂಲತೆಗಳು ಜ್ಞಾನದಲ್ಲಿಯೂ ಆಗ್ತದೆ. ಅದೇ ರೀತಿಯಾಗಿ ರೋಗಗಳ ಪರಿಹಾರವಾಗಲಿಕ್ಕೆ ಹೇಳಿದಂತಹ ಈ ಮಂತ್ರವನ್ನು ಕೂಡ ಜಪಿಸಿ ನಿಮಗೆಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿಯಾಗ್ತದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.